और इसका जो आनंद है किसी का मिलता नहीं, तो इसलिए सच्चिदानंद महाप्रभु को प्रेम अवतार कहा जाता है। ಸಚ್ಚಿದಾನಂದ ಮಹಾಪ್ರಭುಗಳು ಏನಕ್ಕೋಸ್ಕರ ಬಂದರು, ಏನು ಕೊಡೋದಕ್ಕೆ ಬಂದರು ಈ ಪ್ರಪಂಚಕ್ಕೆ ಅಂದರೆ ಪ್ರೇಮವನ್ನು ಕೊಡೋಕ್ಕೆ ಬಂದರು. ಅದು ಆ ಪ್ರೇಮವನ್ನು ಯಾವ ಅವತಾರದಲ್ಲೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಇದು ತುಂಬ ವಿಶೇಷವಾದದ್ದು, ಯಾರಿಗೂ ಕೊಟ್ಟಿಲ್ಲದೆ ಇರೋದನ್ನು ಮಹಾಪ್ರಭುಗಳು ತುಂಬ ಉದಾರತೆಯಿಂದ ಬಂದು ಕೊಟ್ಟಿದ್ದಾರೆ. ಅದು तो हम लोग का ये भगवान ये जो धन्य कली है, जे कली में चैतन्य महाप्रभु आया, ये कली धन्य कली कहा गया। ಈ ಕಲಿಯುಗನ ಎಲ್ಲರೂ ಹೇಳ್ತಾರೆ ತುಂಬ ಕೆಟ್ಟದಾಗಿದೆ ಅಂತ, ಆದರೆ ಇದು ಧನ್ಯ ಕಲಿ ಅಂತ ಕರೀತಾರೆ. ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಅವತಾರವಾದಂಥ ಈ ಕಲಿಯುಗ, ಇದು ವಿಶೇಷತೆ ಏನು ಅಂದರೆ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೇ ಇಲ್ಲಿ ಬಂದು ಕೊಟ್ಟಿದ್ದಾರೆ. अच्छा बोलो, रामचंद्र कौन सा युग में आया? ಆದರೆ ಹೇಳಿ, ರಾಮಚಂದ್ರರು ಯಾವ ಯುಗದಲ್ಲಿ ಬಂದರು? धन्यता कोई बोलता है? ಧನ್ಯ त्रेतायुग ಅಂತ ಕೇಳ್ತೀವ, ಹೇಳೋದು कोई नहीं बोलता है। धन्यता कोई नहीं बोला, अभी तक हम लोग सुना भी नहीं। ನಾವು ಇದುವರೆಗೂ ಆ ಥರ ಕೇಳಿಲ್ಲ ಧನ್ಯ ಕಲಿಯುಗ. तो रामचंद्र का बहुत महिमा है, मर्यादा पुरुषोत्तम है, लेकिन युग का नाम परिवर्तन, युग का महिमा बढ़ा नहीं सका। वो त्रेता युग रह गया। ರಾಮಚಂದ್ರನ ಮರ್ಯಾದೆ ಪುರುಷ ಅಂತ ಹೇಳ್ತಾರೆ, ಅವನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೂ ಯಾರು ಧನ್ಯ ಕಲಿಯುಗ ಅಂತ ಹೇಳಿ, ತ್ರೇತಾಯುಗ ಅಂತ ಹೇಳಿದ್ರು. दापर युग में कौन आया? ದ್ವಾಪರ ಯುಗದಲ್ಲಿ ಯಾರು ಬಂದರು? ईश्वर परम कृष्ण सच्चिदानंद विग्रह अनादिराज गोविंद। तो बोलो, लीला पुरुषोत्तम आया दापुर युग में। अरे धन्य दापुर युग कोई बोलता है? ಲೀಲಾ ಪುರುಷೋತ್ತಮನಾದ ಭಗವಂತ ಶ್ರೀಕೃಷ್ಣನೇ ದ್ವಾಪರ ಯುಗದಲ್ಲಿ ಬಂದ, ಆದರೂ ಅದನ್ನು ಧನ್ಯ ದ್ವಾಪರ ಯುಗ ಅಂತ ಕರೀಲಿಲ್ಲ. हाँ, ये सब समझ में आना चाहिए। अनार खाना और हाथ ताली देना, इससे नहीं होगा। ಇದನ್ನು ತಿಳ್ಕೋಬೇಕು, ಸುಮ್ಮನೆ ಬಂದು ಚಪ್ಪಾಳೆ ಹೊಡೆದು ಹೋಗೋದಿಲ್ಲ. ये देखो, धन्य दापर युग नहीं हुआ। पुराण में शास्त्र में कहाँ जाएगा में नहीं है जो धन्य दापर युग आया। स्वयं भगवान लीला किया वृंदावन में, द्वारका में बहुत लीला किया, कुरुक्षेत्र में युद्ध मचाया, गीता का उपदेश दिया, बहुत कुछ किया, लेकिन युग का नाम धन्य नहीं हुआ। ಕೃಷ್ಣ ಬಂದ ಮೇಲೆ ದ್ವಾಪರ ಯುಗದಲ್ಲಿ ಏನೆಲ್ಲ ಲೀಲೆಗಳೆಲ್ಲ ಮಾಡ್ದ ವೃಂದಾವನಲ್ಲಿ, ಮತ್ತು ಯುದ್ಧನೂ ಆಯಿತು, ಕುರುಕ್ಷೇತ್ರ ಯುದ್ಧ ಆಯಿತು. ಇಷ್ಟೆಲ್ಲ ಆದ್ರೂ ಸಾಕ್ಷಾತ್ ಭಗವದ್ಗೀತೆಯನ್ನು ಬೋಧಿಸಿದ. ಆದರೆ ಇಷ್ಟೆಲ್ಲ ಆದ್ರೂ ಸಾಕ್ಷಾತ್ ಭಗವಂತ ಅವನು ಬಂದಾದರೂ ಅದನ್ನು ಧನ್ಯ ದ್ವಾಪರ ಯುಗ ಅಂತ ಕರೀಲಿಲ್ಲ. और हमारा जो कलियुग है, तो इसलिए सोचो हम लोग कितना भाग्यवान है। ಆದರೆ ಯೋಚನೆ ಮಾಡಿ, ನಾವು ಕಲಿಯುಗದಲ್ಲಿ ಇದ್ದೀವಿ, ನಾವೆಂತ ಭಾಗ್ಯವಂತರು. बोले धन्य कली धन्य निताई चैतन्य परम करुणा करी विधि अगोचर जे प्रेम विकार प्रकाशी जगत भरी। बोले धन्य कली धन्य निताई चैतन्य परम करुणा करके जो चीज दे रहा है, विधि मतलब ब्रह्मा का निरंग में जो नहीं है, जहाँ घुस नहीं सकता है, वही चीज दे रहा है साधारण जीव को। ಮಹಾಪ್ರಭುಗಳು ಇವನು ಬ್ರಹ್ಮನಿಗೂ ದುರ್ಲಭವಾದಂಥ ಪ್ರೇಮ, ಅದನ್ನೇ ನಮಗೆಲ್ಲ ಸಾಮಾನ್ಯ ಜನಗಳಿಗೂ ಕೊಡ್ತಾ ಇದ್ದಾರೆ. ಅಂದರೆ ಅದಕ್ಕೋಸ್ಕರ ಇದು ಧನ್ಯ ಕಲಿಯುಗ. तो देखो, हाँ, सोचना चाहिए ये धन्य कलियुग में हम लोग आया, लेकिन हम लोग क्या कर रहा है? ನಾವು ಯೋಚನೆ ಮಾಡಬೇಕು, ಈ ಧನ್ಯ ಕಲಿಯುಗದಲ್ಲಿ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಬೇಕು ಸೀರಿಯಸ್ ಆಗಿ. महाप्रभु क्या करके दिखाया, गोस्वामी लोग क्या करके दिखाया, और हम लोग क्या करके दिखाता है? ಮಹಾಪ್ರಭುಗಳು ಬಂದು ಮತ್ತು ನಮ್ಮ ಷಡ್ಗೋಸ್ವಾಮಿಗಳು ಬಂದು ಎಲ್ಲ ಏನು ಮಾಡಿ ತೋರಿಸ್ಕೊಟ್ರು, ಅದನ್ನು ಯೋಚನೆ ಮಾಡಬೇಕು. ನಾವೇನು ಮಾಡ್ತೇವೆ?
इसलिए हमारा भक्ति रसामृत सिंधु में लिखा है कृति साधा भवे साध। कृति मतलब करना, नहीं करके हमारा आ जाएगा, ऐसा बात नहीं है। ಭಕ್ತಿ ರಸಾಮೃತದಲ್ಲಿ ಕೃತಿಯನ್ನು ಮಾಡೋದು, ಏನು ಮಾಡಬೇಕು ಅನ್ನೋದು ನಮಗೆ ತಿಳಿಸ್ಕೊಟ್ಟಿದೆ. इसलिए जब कैला है ना, कैला को कैला बोलता है जो जलता है, कोल 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 COL कोल 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 जो है, कोल कोल हाँ, तो कोल तो काला है ना, हाँ, वो हाथ में लगने वही से हाथ काला हो जाता है, और पानी से धोने से काला नहीं जाता है। वो इधर पैर हाँ, कलर टिक जाता है. तो काला नष्ट नहीं होता है उसका, और कपड़ा में लगे तो उसका कलर बना देगा कपड़ा। तो ये पूरा जगत ऐसा ही है, माया का कलर लगा देता है सब में। ಈ ಕಲಿಯುಗದಲ್ಲಿ ಹೇಗೆ ಇಜ್ಜಿಲು ನಾವು ಮುಟ್ಟಿದಾಗ ಕರ್ಗಾಗತ್ತೆ, ಕೈಯೆಲ್ಲ ಕಲರ್ ಆಗಿಬಿಡುತ್ತೆ, ಅವ್ರ ಕೈ ತೊಳೆದ್ರೂ ಹೋಗಲ್ಲ, ಕಲರ್ ಹಾಗೇ ಇರುತ್ತೆ. ಇವನ್ ಬಟ್ಟೆ ಮೇಲೆ ಬಿದ್ದರೂ ಅಷ್ಟೇ ಕಲರ್ ಹಾಗೇ ಉಳಿಯುತ್ತೆ. ಹಾಗೆ ಈ ಪ್ರಪಂಚದ ಮಾಯವನ್ನು, ಆ ಮಾಯ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ. तो दीक्षा लेकर हरिनाम करने का क्या प्रयोजन है, भले ये काला नष्ट करने के लिए। ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮಾಡೋದ್ರಿಂದ ಈ ಕಲರ್ ಮಾಯದ ಪ್ರಭಾವವನ್ನು ಕಮ್ಮಿ ಮಾಡೋದು. तो बोले कैसा होता है महाराज जी, तो शास्त्र में लिखा है सदगुरु पाए भेद बताए ज्ञान कर उपदेश कैला को मैला छोड़ी जब आँख करे प्रवेश। सदगुरु चरण में आश्रय लेगा, सदगुरु उसको बता देगा क्या करना चाहिए, ಹೇಗೆ ನಾವು ಇದು ಮಾಯೆಯಿಂದ ಬಚಾವಾಗಬೇಕು ಅಥವಾ ಹೇಗೆ ನಾವು ಅದರಿಂದ ಆಚೆ ಬರಬೇಕು ಅಂದರೆ ನಾವು ಸದ್ಗುರುಗಳ ಆಶ್ರಯ ಪಡಿಬೇಕು. ಸದ್ಗುರುಗಳ ಆಶ್ರಯ ಪಡೆದಾಗ ಅವರು ನಮಗೆ ದಾರಿ ತೋರಿಸ್ಕೊಡ್ತಾರೆ, ಹೇಗೆ ನಾವು ಈ ಮಾಯೆಯನ್ನು ದಾಟಬಹುದು. तो क्या करेगा, पहले हमारा माया नहीं चढ़ रहा है गुरुजी, तो गुरुजी क्या बोलेगा, बोले वो कैला जो है ना उसमें आँख लगा दो, तो आँख लगा जाओ देने से क्या होगा, वो जलेगा, जलते 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 उसका काला सा उड़ जाएगा और उसका रंग भोला हो जाए। होता है कि नहीं? ಅಂದರೆ ಇವಾಗ ನಾವು ಇಜ್ಜಲನ್ನು ಹೇಗೆ ಕಳಿಸ್ಬೋದು ಅಂದರೆ ಬೆಂಕಿ ಹಚ್ಚಿದಾಗ ಸದ್ಗುರುಗಳು ಹೇಳ್ತಾರೆ ಸದ್ಗುರು- ಯಾವ ಥರ ಹೆಂಗೆ ಸದ್ಗುರುಗಳು ನಮಗೆ ತೋರಿಸ್ಕೊಡ್ತಾರೆ ಹೇಗೆ ನಾವು ಮಾಯೆಯಿಂದ ಆಚೆ ಬರೋದಕ್ಕೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಜ್ಜಲಿದೆ, ಇಜ್ಜಲನ್ನು ಹೇಗೆ ನಾವು ಇದನ್ನು ಇದು ಮಾಡಬೇಕು, ಕಲರೆಲ್ಲ ಓದಬೇಕು ಅಂದರೆ ಅದಕ್ಕೆ ಬೆಂಕಿ ಹಚ್ಚಿದಾಗ ಅದು ಎಲ್ಲ ಆಪರೇಟ್ ಆಗಿ ಹೊಗೆಯಾಗಿ ಹೊರಟೋಗುತ್ತೆ. ಹಾಗೆ ಕಲರ್ ರೆಡ್ ಆಗುತ್ತೆ, ಅದು ರೆಡ್ ಆಗಿ ಅದು ಕೊನೆಗೆ ಬೂದಿಯಾಗಿ ಅದು ಭಸ್ಮ ಆಗಿಬಿಡುತ್ತೆ, ವೈಟ್ ಆಗತ್ತೆ. ವೈಟ್ ಆಗುತ್ತೆ. ಸೊ ಅದನ್ನು ಗುರುಗಳು ಹೇಳ್ಕೊಡ್ತಾರೆ. इसलिए हमारा गुरु करना पड़ता है ये काला का धोला करने के लिए, ಆದ್ದರಿಂದ ನಾವೆಲ್ಲ ಗುರುಗಳ ಆಶ್ರಯ ಪಡಿಬೇಕು. ಯಾಕೆಂದರೆ और कोई उपाय से नहीं हो सकता है। ಬೇರೆ ಯಾವ ಉಪಾಯದಿಂದಲೂ ಇದು ಸಾಧ್ಯವಿಲ್ಲ. तो जब सदगुरु कृपा हो जाए किसी का पर, तो जिसमें हाथ देने से हाथ को साबुन से धोना पड़ता था वो चीज़ हाथ धो देगा। जब वो सफ़ेद हो जाता है काला का रंग, तो उससे बर्तन धोता है, उससे हाथ धोता है, तो हाथ भी साफा हो जाता है, बर्तन भी साफा हो जाता है। तो देखो एक गुरु का प्रभाव है, भजन का प्रभाव है। इसलिए हम लोग का गुरुचरण आश्रय करना चाहिए। ಗುರುಗಳ ಆಶ್ರಯ ಪಡೋದ್ರಿಂದ ನಾವು ಇಜ್ಜಲು ಹೇಗೆ ಕೈ ನಮ್ಗೆ ಕತ್ಕೊಂಡಿರುತ್ತೆ, ಕಲ್ಲರ್ ಆಗಿರುತ್ತೆ, ಅದನ್ನು ಬೂದಿ ಆದ್ಮೇಲೆ ತೊಳ್ಕೊಂಡ್ರೆ ಹೇಗೆ ತೊಳ್ಕೊಂಡ್ರೆ ಪಾತ್ರೆ ಹೋಗೋದು, ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಅದೇ ಥರ ನಾವು ಗುರುಗಳ ಆಶ್ರಯ ಪಡೋದಲ್ಲೇ ಇದ್ರೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. इसलिए चैतन्य महाप्रभु ने दिखाया खुद गुरु किया। ಅದೇ ಥರ ಚೈತನ್ಯ ಮಹಾಪ್ರಭುಗಳು ತಮ್ಮ ಅವತಾರದಲ್ಲಿ ಅವ್ರ ಗುರುಗಳನ್ನ ಆಶ್ರಯಿಸಿದ್ರು. और हम लोग गुरु तो करता है, गुरु जी का पास संसार का चीज मांगता है। ನಾವು ಗುರುಗಳನ್ನ ಮಾಡ್ಕೊತೀವಿ, ಆದರೆ ಗುರುಗಳ ಹತ್ರ ಹೋಗಿ ನಾವು ಪ್ರಾಪಂಚಿಕವಾದ ವಿಷಯಗಳು ಕೇಳ್ತೀವಿ, हाँ गुरु जी ಆಧ್ಯಾತ್ಮಿಕ ವಿಷಯ ಕೇಳೋದು. हमारा सिर पर हाथ देकर आशीर्वाद दीजिए,
क्या चाहिए भाई, तो यहाँ का कुछ मांगेगा। ಅರೆ ಇಲ್ಲಿ ಬಂದು ಕೇಳ್ತಾರೆ ಗುರೂಜಿಯವರೇ ನನ್ನ ತಲೆ ಮೇಲೆ ಕೈ ಹಿಡಿ ಅಂತ. ಗುರೂಜಿಯವ್ರು ಕೇಳ್ತಾರೆ ಏನಪ್ಪ ಆಗಬೇಕು ಅಂದರೆ ನನಗೆ ಏನೋ ಒಂದು ಪ್ರಪಂಚದ ಯಾವುದೋ ಒಂದು ಪ್ರಾಪಂಚಿಕವಾದ ಒಂದು ಆಸೆ ಕೇಳ್ತಾರೆ. ಅಥವಾ ನನ್ನ ಮಗನಿಗೆ ಎಕ್ಸಾಮ್ ಇದು ಒಂದು ಒಳ್ಳೆ ಕೆಲಸ ಸಿಗಲಿ, ಅಥವಾ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಮದುವೆ ಆಗಲಿ, ಇನ್ನೂ ಏನೋ ಒಂದು ಪ್ರಾಪಂಚಿಕವಾದ ಅವೆಲ್ಲ ನಶ್ವರವಾದದ್ದು ನಾವು ಕೇಳ್ತಾರೆ. लेकिन महाप्रभु स्वयं भगवान है, वो जानते हैं, सबको सिखाने के लिए आया। तो वो गुरु जी का पास जब मंत्र लिया तो गुरु जी का चरण में क्या मांगा? प्रेम दान बिना व्यर्थ दरिद्र जीवन दास करी वेतन मरे देह प्रेम दान। ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತ ಆಗಿ ಅವರು ಗುರುಗಳಂತ ಗುರುಗಳನ್ನ ಆಶ್ರಯಿಸಿದ ಮೇಲೆ ಅವ್ರು ನಮ್ಮಾಗೆ ಪ್ರಾಪಂಚಿಕವಾದ ವಸ್ತುಗಳು ಕೇಳಿದ್ರು. ಅವ್ರಿಗೆ ಗೊತ್ತು ಜೀವನ ಏನು ಅಂತ. ಅದಕ್ಕೆ ಅವರು ತೋರಿಸ್ಕೊಟ್ಟಿದೆ ಏನಂದರೆ ಅವರು ಕೇಳಿದ್ದು ಪ್ರೇಮವನ್ನು ಕೊಡಬೇಕು, ಭಗವಂತನ ಪ್ರೇಮ. ಆ ಭಗವಂತನ ಪ್ರೇಮ ತುಂಬ ತುಂಬ ಅಮೂಲ್ಯವಾದದ್ದು. ಅದನ್ನು ಕೇಳು, ಆ ಥರ ನಾವು ಕೇಳಬೇಕು. ಅದು ಬಿಟ್ಟು ನಾವು ಈ ಪ್ರಾಪಂಚಿಕವಾದ ವಿಷಯಗಳು ಕೇಳಬಾರ್ದು. इसलिए हम लोग का चैतन्य महाप्रभु का शिक्षा में शिक्षित होना चाहिए। ಚೈತನ್ಯ ಮಹಾಪ್ರಭುಗಳು ಏನು ಶಿಕ್ಷಣ ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. चैतन्य महाप्रभु खुद लिख के गया 8 श्लोक बोलता है, क्या है? शिक्षा श्लोक। ಚೈತನ್ಯ ಮಹಾಪ್ರಭುಗಳು ತಮ್ಮ ಜೀವನದಲ್ಲಿ ಒಂದು 6 ಶಿಕ್ಷಾಷ್ಟಕ ಅಂತ ಒಂದು 8 ಪ್ಯಾರಾಗ್ರಾಫ್ಸ್ ಪೊಯಮ್ಸ್ ಥರ ಇದೆ. जो लोग मंत्र लिया, दीक्षा लिया, हरिनाम करता है बहुत दिन, और 8 श्लोक का किसका कंठस्थ है? हाथ ऊंचा करके बताओ। ಶಿಷ್ಟಾಷ್ಟಕ ಚೈತನ್ಯ ಮಹಾಪ್ರಭುಗಳು ಯಾರ ಕೈಯಲ್ಲಿ 3 बार ಉಗ್ರ ಇದು ಯಾರು ದೀಕ್ಷೆ ತೊಗೊಂಡಿದ್ರೆ ಅವರಿಗೆ ಕಂಠಸ್ಥವಾಗಿದೆ ಅಂತ ಹೇಳ್ತಾರೆ. 8 श्लोक कम से कम तो कंठस्थ करना चाहिए, और हृदयस्थ करने से और थोड़ा अच्छा है। ಈ 8 ಶ್ಲೋಕಗಳು ಏನು ಹೇಳಿದ್ದಾರೆ ಮಹಾಪ್ರಭುಗಳು ಅದನ್ನು ಕಂಠಸ್ಥವಾಗಿ ಅಟ್ಲೀಸ್ಟ್ ಮಿನಿಮಮ್ ಎಲ್ಲರೂ ಕಲ್ತ್ಕೊಂಡಿರ್ಬೇಕು. ಅದು ಕಂಠಸ್ಥ ಹಂಗೆ ಹೃದಯದಲ್ಲಿ ಉಳ್ಕೊಂಡ್ರೆ ಇನ್ನೂ ಒಳ್ಳೆಯದು. तो पहले नंबर श्लोक क्या है? ಮೊದಲನೇ ಶ್ಲೋಕ ಯಾವುದು? ನಿರ್ವಾಪಣಂ ಶ್ರೇಯಂ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ये एक एक करके 7 नंबर तक है स्तर इसमें, पहला नंबर श्लोक, और उसका व्याख्या और 7 श्लोक है। मेन श्लोक यही है। हाँ, ಮೊದಲನೇ ಶ್ಲೋಕನೇ ಮೇಯ್ನು. ಅದನ್ನು ಫಾಲೋ ಮಾಡ್ಕೊಂಡು ಇನ್ನು 7 ಶ್ಲೋಕಗಳಿದೆ. ನಮ್ಮ ಇಡೀ ಪೂರಾ ಗೌಡಿಯ ಫಿಲಾಸಫಿನೇ ಅದರೊಳಗಿದೆ. तो पहले क्या है? चेत दर्पणम ಮಾರ್ಜನ. महाजन। दर्पण में मिट्टी धूली सब रहे तो हम ऐसा देखने के लिए जब चेष्टा करेगा देख नहीं पाएंगे। ಚೇತೋ ದರ್ಪಣ ಮೊದಲನೇ ಶ್ಲೋಕದಲ್ಲೇ ಹೇಳಿದಾಗೆ ದರ್ಪಣ ಅಂದರೆ ದರ್ಶನ ಮಾಡೋದು ಅಂದರೆ ಕನ್ನಡಿ. ದರ್ಶನ ಮಾಡೋದು ಕನ್ನಡಿ. ಆ ಕನ್ನಡಿ ನಾವು ಗಲೀಜಿದ್ದಾಗ ನೋಡೋದು ಗೊತ್ತಾಗಲ್ಲ, ಕಾಣಿಸೋದು. तो हमारा हृदय जो हमारा आत्मा परमात्मा 2 है, हम लोग देख नहीं पाता है। ಹಾಗೆ क्यों? माया का मैल जम गया। ಹೇಗೆ ಅಂದರೆ ನಮ್ಮ ಹೃದಯದಲ್ಲೂ ಕಲ್ಮಶಗಳಿರೋದ್ರಿಂದ ನಮ್ಮನ್ನು ನಾವು ಕಾಣೋದಿಲ್ಲ. ನಮ್ಮ ಇಮೇಜ್ ನಾವು ಯಾರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಕನ್ನಡಿ ಮೇಲೆ ಗಲೀಜಿದ್ದಾಗ ನಮ್ಮ ಮುಖ ಕಾಣೋದಿಲ್ವೋ ಅದೇ ಥರ. तो पहले नंबर महाप्रभु वाले इसको मार्जिन शुरू कर दो। ಮಹಾಪ್ರಭು ಹೇಳಿದ್ರು ಮೊದಲು ಇದನ್ನು ಕ್ಲೀನ್ ಮಾಡಬೇಕು. ನಾವು ಕ್ಲಾಸಿಗೆ ಕಾಣ್ದೆಲ್ಲ ಮನೇಲಿ ಏನು ಮಾಡ್ತೀವಿ, ನಾವು ಒಂದು ಆಚೆ ಹೋಗಿರ್ತೀವಿ, ಒಂದು ವಾರ 15 ದಿವಸ ಕನ್ನಡಿ ಮುಂದೆ ಎಲ್ಲ ಗಲೀಜು ಕುಂತಿರೋದು. ಸುಮ್ಮನೆ ಒಂದು ಬಟ್ಟೆ ತೊಗೊಂಡು ಹೊರಟ್ರೆ ಕ್ಲೀನ್ ಆಗೋದು. ಅದೇ ಥರ ಕ್ಲೀನ್ ಮಾಡೋದು. ಮಾರ್ಜನ ಅಂದರೆ ಕ್ಲೀನ್ ಮಾಡೋದು. ಅಂದರೆ तो मार्जना कैसे होगा? तो नाम नामकारी बहुधा निज सर्व शक्ति तत्तास्मित नियमित स्मरणीन काल एतादृशी तब कृपा भगवद ममा दुर्दैव पितृश विहाजनी नानु रागो। क्या बोल रहा है?
जो नाम जो है उसमें भगवान हर प्रकार शक्ति घुसा दिया। दुर्भाग्य मेरा यह है, नाम में रुचि नहीं हो रहा है। कोई को बोलता है नहीं नहीं महाराज जी हम बहुत नाम करता है। अरे बहुत नाम करता है कि कुछ प्रमाण तो नहीं है। बोले क्यों? हमारा माला देखिए कितना सुंदर हो गया, एकदम चकचक। हरे कृष्ण। ಸೊ ಹೇಗೆ ನಾವು ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಹರಿನಾಮ ಸ್ಮರಣೆಯಿಂದ ಮಾಡ್ಬೋದು. ಹರಿನಾಮ ಸ್ಮರಣೆ ಜಪ ಮಾಡ್ತಾ 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 ನಮಗೆ ಮಾರ್ಜನವಾಗುತ್ತೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ನಿಜವಾದ ಐಡೆಂಟಿಫಿಕೇಷನ್ ಗೊತ್ತಾಗುತ್ತೆ. ಹಾಗೆ ಮಹಾರಾಜರು ಹೇಳ್ತಾ ಇದ್ದಾರೆ, ಇವಾಗ ಯಾರಿಗೂ ಜಪ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ಇದ್ದು ನಾವು ಜಪ ಮಾಡಿದಾಗ ಮಾತ್ರ ಅದು ಎಫೆಕ್ಟ್ ಆಗುತ್ತೆ. ಅವಾಗ ಕೇಳಿದಾಗ ಎಲ್ಲರೂ ಇಲ್ಲ ನಾನು ಜಪ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಾಲೆ ಎಷ್ಟು ಚೆನ್ನಾಗಾಗಿದೆ ಅಂತೆಲ್ಲ ಹೇಳ್ತಾರೆ. तो बाहर वाला माला तो देखने का अच्छा हो गया, और अंतर वाला हमारा हृदय कैसा है, किसी के ऊपर घोषा करता है कि नहीं, देखना पड़ेगा। कोई हमारा कुछ भले पूरा झूठा कुछ हमारा ऊपर आरोप करे तो हमारा गुस्सा होता कि नहीं? यदि नहीं होगा तो मार्जन हो रहा है, लेकिन हमारा गुस्सा हो जाए तो मार्जन हुआ नहीं। ಈಗ ಮಾಲೆಯನ್ನು ನಾವು ಜಪಮಾಲೆ ಇಟ್ಕೊಂಡು ಮೇಲಿಂದ ನೋಡಿದ್ರೆ ಜಪಮಾಲೆ ನೀಟಾಗಿರ್ಬೋದು, ಆದರೆ ನಮ್ಮ ಒಳಗಿನ ಮನಸ್ಸಿನಲ್ಲಿರ್ತಕ್ಕಂಥ ಮಾಲೆ ಅಂದರೆ ಅದರಲ್ಲಿದ್ದ ಕಲ್ಮಶಗಳೆಲ್ಲ ಆಚೆ ಹೋಗಿ ಇರಬೇಕಂದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ ನಾವು ಜಪ ಅಡ್ವಾನ್ಸ್ ಆಗ್ತಾ ಇದ್ದೀವಿ ಅಂತ, ನಾವು ಭಕ್ತಿನ ಮುಂದುವರಿತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂದರೆ ಹೇಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮಾದ ಮಾತ್ಸರ್ಯ ಅಂತ ಹೇಳಿದ್ರೆ ಕೋಪ ಬರೋದು ಇದೆಲ್ಲನೂ ಕಮ್ಮಿ ಆಗ್ತಾ ಹೋಗಬೇಕು. ಇರಿಟೇಟ್ ಆಗೋದು ತುಂಬ ಏನೋ ನೋಡಿದ ತಕ್ಷಣ ಒಂಥರ ಸ್ವಲ್ಪ ಏನೋ ಮಾತಾಡಿ ಆ ಥರ ಕೋಪ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂದರೆ ನಮ್ಮ ಜಪ ಚೆನ್ನಾಗಿ ನಡೀತಾ ಇದೆ. ಆವಾಗ ನಾವು ಮುಂದುವರಿತಾ ಇದ್ದೀವಿ. ನಾವು ಯಾವಾಗ ಜಪ ಮಾಡಿ ಭಗವಂತನ ಭಕ್ತಿಲಿ ಮುಂದೆ ಹೋಗ್ತಾ ಇದ್ದಾಗ ನಾವು ತುಂಬ ಸಾಧುಗಳಾಗ್ಬಿಡ್ತೀವಿ. ಅಂದರೆ ಯಾರು ಏನಂದರೂ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು, ಕೂಲಾಗಿರ್ತೀವಿ. तो हमारा कलिकाल के जो हरिनाम है, हरिनाम का आचार्य है, तो आचार्य का नाम क्या है? ಹರಿದಾಸ್ हरिदास ठाकुर। ನಮ್ಮ ಇದರಲ್ಲಿ ಹರಿನಾಮ ಸ್ಮರಣೆಗೆ ಒಬ್ಬರು ಆಚಾರ್ಯರು ಅಂತ ಇದ್ದಾರೆ. ಯಾರು ಅಂದರೆ ಹರಿದಾಸ್ ಠಾಕೂರ್. ಅವರು 3 ಲಕ್ಷ ಹರಿನಾಮ ಮಾಡ್ತಾಯಿದ್ರು ದಿನಕ್ಕೆ. ಅದಕ್ಕೆ ಅವರಿಗೆ ಹರಿದಾಸ್, ಚೈತನ್ಯ ಮಹಾಪ್ರಭುಗಳೇ ಅವರಿಗೆ ಹರಿದಾಸ ಅಂತ ಹೇಳ್ಬಿಟ್ಟು ಅವರಿಗೆ ನಾಮಾಚಾರ್ಯರು. तो देखो नामाचार्य ने क्या शिक्षा दिया, जो नाम करेगा वो सबका प्रति प्रेम भाव रखेगा। ನಾಮಾಚಾರ್ಯರು ಭಕ್ತಿ ಇವರು ಏನು ಹೇಳಿದ್ರು, ಎಲ್ಲರ ಜೊತೆಲೂ ನಮ್ಮದು ಒಂದು ನಾಮ ಮಾಡ್ತಾ ಇದ್ರೆ ಎಲ್ಲರ ಮೇಲೂ ನಮ್ಗೆ ಪ್ರೀತಿ ಬರುತ್ತೆ, ಎಲ್ಲರನ್ನೂ ಪ್ರೀತಿಸ್ತೀವಿ, ಯಾರನ್ನೂ ದ್ವೇಷಿಸಿಲ್ಲ. तो इसका उद्देश्य ये है, पहला नंबर जिसका सफा हो जाए उसका हृदय इच्छा हो जाए, मतलब पिता उसका और कष्ट नहीं दे सकता है। ನಮಗೆ ಈ ಪ್ರಪಂಚದಲ್ಲಿ 3 ತಾಪಗಳಿದೆ. ಯಾವುದ್ಯಾವುದು ಅಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈ 3 ತಾಪಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನಿಂದ ನಾವು ಜಪ ಮಾಡ್ತಾ ಮಾಡ್ತಾ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. हरिदास ठाकुर को जब मारा पिटाई किया था उसको कष्ट हुआ कि नहीं हुआ? ಹರಿದಾಸ್ ಠಾಕೂರ್ ಅವ್ರಿಗೆ ಆಗ ಇವರು ಮುಸ್ಲಿಂ ರಾಜರು ಇರ್ತಾರೆ, ಹರಿನಾಮ ಸ್ಮರಣೆ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಅವರಿಗೆ ಎಲ್ಲ ಬಜಾರ್ ಸರ್ಕಲ್ಗಳಲ್ಲಿ ಚಡಿ ಏಟ್ಗಳು ಕೊಡ್ತಾರೆ. ಆ ಚಡಿ ಏಟ್ ಹೇಗಿರುತ್ತೆ ಅಂದರೆ ರಕ್ತ ಸುರಿತಾ ಇರುತ್ತೆ ಅವ್ರ ಬಾಡಿಲಿ, ಆದರೂ ಅವ್ರಿಗೇನೋ ನೋವಾಯ್ತಾ? तो इसलिए हमारा नाम का जो ये सप्त जीवा कहा जाता है चेतोदर्पण सुलभ, पहला जीवा में यही है हमारा हृदय शांत हो जाए। कोई हमारा पिटाई करे तो हम उसको मंगल चिंता करेगा, कोई हमारा गाली पड़े हम उसको कैसे अच्छा होगा वही चिंता करेगा। हाँ, कोई हमारा शत्रुता करे, किसी प्रकार करे, हम उसी का शत्रुता करेगा नहीं। ये है नाम का शुरू का पहला नंबर।
ಮೊದಲನೇ ಸ್ಟೇಜ್ ಏನಂದರೆ ಹರಿನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದಾಗೆ ನಮ್ಮ ಯಾರ ಮೇಲೂ ದ್ವೇಷ ಇರೋದಿಲ್ಲ, ಯಾರು ನಮ್ಮ ಮೇಲೆ ಏನಾದರೂ ನಾವು ಅದನ್ನು ಪರಿಗಣಿಸೋದಿಲ್ಲ. ಯಾಕೆಂದರೆ ನಮಗೆ ಒಂದು ರಿಯಲೈಸೇಷನ್ ಆಗುತ್ತೆ. ಜಪ ಮಾಡ್ತಾ ಮಾಡ್ತಾ ಏನೋ ನಾನು ಯಾರು ಅಂತ ಗೊತ್ತು. ನಮಗೆ ಕೋಪ ಬರುತ್ತೆ ಎಲ್ಲ ಬರುತ್ತೆ ಅಂದರೆ ನಾವು ರಾಗ್ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ನಾವು ಯಾರನ್ನು ಕೇಳಿದ್ರೆ ನಾನು ಯಾರು ನನ್ನ ಹೆಸರು ಹೇಳ್ತೀನಿ, ನಾನು ಶಶಿಧರು ಸೋ ಅಂತ. ನಮ್ಮ ರಾಗ್ ಐಡೆಂಟಿಫಿಕೇಷನ್ಗೆ ನಾವು ಈ ಶರೀರ ಅಂತ ಗುರುತಿಸ್ಕೊಳ್ಳೋದಕ್ಕೋಸ್ಕರ ನಮಗೆಲ್ಲ ಕೋಪ ಬರೋದು, ಇದೆಲ್ಲ ಬರೋದು. ನಮ್ಮ ನಿಜವಾದ ಐಡೆಂಟಿಫಿಕೇಷನ್ ಏನು, ನಾನು ಕೃಷ್ಣ ದಾಸ ಅಂತ ನಮ್ಗೆ ಐಡೆಂಟಿಫಿಕೇಷನ್ ಅವಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ನಮಗೆ ಕೋಪ ಬರೋದಿಲ್ಲ. ಈಗ ಸಾಧುಗಳಿಗೆಲ್ಲ ಅಷ್ಟೇ, ಅವ್ರಿಗೆ ಅವ್ರ ಐಡೆಂಟಿಫಿಕೇಷನ್ ಗೊತ್ತಾಗ್ಬಿಟ್ಟಿರುತ್ತೆ, ಅವ್ರ ನಿಜವಾದ ಸ್ವರೂಪ ಏನು. ಆ ಸ್ವರೂಪ ಏನು ಅಂತ ಗೊತ್ತಾದಾಗ ಅವ್ರಿಗೆ ಶರೀರಕ್ಕೆ ಏನಂದ್ರೂ ಅವ್ರೇನು ತಲೆ ಕೆಡಿಸ್ಕೊಳ್ಳೋದು. और इसका द्वितीय अर्थ है सेव कैरव चंद्रिका वितरणम, मतलब आनंद से हृदय जैसा सुंदर कमल हवा से डूबता है, बड़ा अच्छा लगता है, वैसा उसका हृदय में आनंद लहरी चलते रहेगा जब हरिनाम द्वितीय स्टेट पर चल जाए. ಹೇಗೆ ಕಮಲದ ಹೂವು ಗಾಳಿಗೆ ಹರಡುತ್ತೋ ಹಾಗೆ ಹೃದಯದಲ್ಲಿ ಹರಿನಾಮ ಸ್ಮರಣೆ ಆದಾಗ ಆ ಒಂದು ಆನಂದ ಆಗುತ್ತೆ. और इधर बाहर में वो कैसा हो जाए, 4 गुण उसका आ जाएगा. बढ़िया बढ़िया. क्या है, तीनादोपी तरोरिव अमानीना कीर्तनीय सदाहरि. ऐसा अवस्था किसी का आ जाए तो उसका आनंद कभी नष्ट नहीं होगा और हर समय आनंद में रहेगा. क्यों? 4 गुण. ये एक गुण मतलब बड़ा ताकत है. ये ब्रह्मा का भी एक गुण आना कठिन है, वो फेल हो गया था. हाँ, जब त्रिदेव का परीक्षा हुआ ब्रह्मा भी फेल हो गया. तो ये 4 गुण देखा नहीं पाया, शिव जी तो नहीं दिखाया. तो इसलिए ये 4 गुण दैन दया अन्यमान प्रतिष्ठा वर्जन 4 गुणी गुणी भैया करह कीर्तन. ये 4 गुण विशेष करके सदगुरु चरणाश्रय करके अच्छा से भजन करते करते हरि गुरु वैष्णव कृपा से लाभ हो सकता है. बहुत किसी का भाग्य में होता है, सबका तो होता नहीं. ಈ ಜಪ ಮಾಡ್ತಾ ಮಾಡ್ತಾ ನಮಗೆ 4 ಗುಣಗಳು ಬರುತ್ತೆ. ತೃಣಾದಪಿ ಸುನೀಚೇನ ಅಂದರೆ ನಾವು ಹುಲ್ಲಿನ ಗ್ರಾಸ್ ಇರುತ್ತೆ, ಅದು ಎಷ್ಟು ನಮ್ರತೆ ಇರುತ್ತೆ, ನಾವು ಎಷ್ಟು ಕಾಲಿಗೆ ಹೋದರೂ ಅದೇನು ಇದು ಮಾಡೋದು, ತಿರುಗಿ ಬೇರುತ್ತೆ ಹಾಗೆ ತಿರುಗಿ ಮಲಿಕೊಳ್ಳೋದು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಂದರೆ ಮರ ಇರುತ್ತೆ, ಅದು ಮರ ಎಷ್ಟು ಸಹನೆಯಿಂದ ಇರುತ್ತೆ ಅಂದರೆ ಅದೆಷ್ಟು ಬಿರುಗಾಳಿ ಬರಲಿ ಮಳೆ ಬರಲಿ ಏನಾದರೂ ಸಹನೆಯಿಂದ ಇರುತ್ತೆ. ಹಾಗೆ ನಮಗೆ ನಾವು ತೃಣಾದಪಿ ಅದು ರೇಟ್ ಆಫ್ ಗ್ರಾಸ್ಗಿಂತ ನಾವು ಇಂದ ಕಮ್ಮಿ ಇರಬೇಕು. ನಾವು ಅಂದರೆ ಇದು ಮರದಿಂದ ದೃಢವಾಗಿರಬೇಕು. ಅಮಾನೀನ ಮಾನ, ನಾವು ನಮ್ಮ ಮರ್ಯಾದೆ ಕೊಡದೇ ಇದ್ರೂ ನಾವು ಬೇರೆಯವ್ರಿಗೆ ಮರ್ಯಾದೆ ಕೊಡಬೇಕು. ಇದು ಮಾಡಿಕೊಂಡು ನಾವು ಯಾವಾಗಲೂ ಹರಿನಾಮ ಸ್ಮರಣೆ ಮಾಡ್ತಾಯಿದ್ವಿ. ಇದು ಯಾವಾಗ ಬರುತ್ತೆ, ನಾವು ಸದ್ಗುರುಗಳ ಆಶ್ರಯ ಪಡೆದು ನಾವು ಜಪ ಮಾಡೋಕ್ಕೆ ಶುರು ಮಾಡಿದಾಗ ಇದು ಆಟೋಮೆಟಿಕ್ಲಿ ಇದೆಲ್ಲ ಬರ್ತಾ ಈ ಕ್ಯಾರೆಕ್ಟರ್ಸ್ ಬರುತ್ತೆ. ಈ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದು ಬರ್ತಾ ಇದೆ ಅಂದರೆ ನಾವು ಮುಂದುವರಿತಾ ಇದ್ದೀವಿ ಅಂತ. ಯಾವಾಗ ನಮಗೆ ಒಂಥರ ಪೇಷನ್ಸ್ ಇರೋಲ್ಲ ಅಥವಾ ದೃಢತೆ ಇರೋಲ್ಲ ಅಥವಾ ಇನ್ನೊಬ್ಬರು ಯಾವಾಗ ನಮಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಮರ್ಯಾದೆ ಕೊಡಬೇಕು, ಗೋಪಿನಾಥರಿಗೆ ಹೊರಟೋಗ್ಬಿಟ್ರು ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ, ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಥರ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನಾವೇ ಗೊತ್ತಾಗುತ್ತೆ ನಾವು ಮುಂದೆ ಉರಿತಾ ಇದ್ದೀವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಈ ಥರ ಮೆಷರಿಂಗ್ ಟೇಪ್ ಇದ್ದಂಗೆ ನಾವು ಭಕ್ತಿಲಿ ಮುಂದೆ ಇದ್ದೀವೋ ಇಲ್ವೋ ಹೋಗ್ತಾ ಇದ್ದೀವಿ. ಬ್ರಹ್ಮನಿಗೂ ಕೂಡ ಇದು ಅಷ್ಟು ಈಸಿ ಆಗಲಿಲ್ಲ, ಬ್ರಹ್ಮ ಕೂಡ ಫೇಲ್ ಆಗ್ಬಿಟ್ಟ ಈ ತೋರಿಸೋದಕ್ಕೆ. हो गया तो कंक्लूड करें. तो इतना गधा ऐसा बोल रहे हैं ना महाराज, जो अच्छा चीज है ना, जो अच्छा चीज है, बहुत दामी चीज है, थोड़ा थोड़ा खाने से शरीर भी पुष्ट होता है और आनंद आता है. बहुत ज़्यादा खाए तो फिर गड़बड़ हो जाएगा, हजम नहीं होगा. इसलिए चैतन्य महाप्रभु का जीवनी जितना सार तत्व है, सबसे अच्छी तत्व है. तो इसलिए चैतन्य महाप्रभु के चरण में हम लोग प्रणाम करते हैं. हमारे प्रति कृपा करे, हम सबको प्रति कृपा करे. हम लोग
चैतन्य चंद्रेर दया करह विचार विचार करिले चित्ते पावे चमत्कार। बोलो श्री सच्चिदानंद ಗೌರ ಹರಿ ಜಯ. ಹೇಗೆ ಯಾವುದೋ ಒಂದು ವಸ್ತುನ ನಾವು ಚೆನ್ನಾಗಿರೋದನ್ನ ಸ್ವಲ್ಪನೇ ತಿಂದು ಅದನ್ನು ಸ್ವಾದಿಸ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ. ಒಂದೇ ಸಲ ಜಾಸ್ತಿ ತಿಂದಾಗ ಅದೊಂಥರ ಅಜೀರ್ಣ ಆಗಿ ಒಂಥರ ಮಕ್ಕಕ್ಕೆ ಕೊಡ್ದಂಗೆ ಆಗುತ್ತೆ. ಈಗ ಮೈಸೂರು ಪಾಕ್ ಚೆನ್ನಾಗಿದೆ ಅಂತ ನಾವು ಎಷ್ಟು ತಿನ್ಬೋದು, ಸ್ವಲ್ಪ ತಿಂದರೆ ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಸೊ 4 ಪೀಸ್ ಒಂದೇ ಸಲ ತಿಂದಾಗ ಅದನ್ನು ವಿ ಕ್ಯಾನ್ ರಿಯಲಿ ಎಂಜಾಯ್ ದಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರು. हरे कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण आनंद लीलामय विग्रहाय हेमावती सवि सुंदराय तस्मै महाप्रेम रसप्रदाय चैतन्य चंद्राय नमो नमस्ते। बोलो श्री सच्चिदानंद गौर हरि की प्रेमे ठाकुर गोराय मार एलो नदिया प्रेमे ठाकुर गोराय मार एलो नदिया बोलो
थैंक यू वेरी मच। आप इतना अच्छा कथा दे रहे हैं तो हमको कैसा कहीं पता चलेगा? 10 मिनट हो गया क्या? 10 मिनट हो गया? ऐसा और कीर्तन भी अच्छा किया आपने। पता नहीं हमको चलता तो हमारा पूरा इंटरेस्टिंग रहता है कथा, आपको पता नहीं चलता कितना टाइम हो गया। जय भक्ति वेदांत जनार्दन सिंह गुरु महाराज की